ಯಾವುದೇ ಬ್ಯಾಂಕ್ ಮ್ಯಾನೇಜರ್ ಆಗಲಿ, ಯಾವುದೇ ಲೋನ್ ಏಜೆಂಟ್ಸ್ ಆಗಲಿ, ಯಾರೇ ಆಗಿರಲಿ, ಇದನ್ನು ನಿಮಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇದರಿಂದ ಅವರಿಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ವರ್ಷಾನ್ಗಟ್ಟಲೆ ಇರೋ ನಿಮ್ಮ ಲೋನನ್ನು ಕೇವಲ ಕೆಲವೇ ತಿಂಗಳಲ್ಲಿ ಕ್ಲಿಯರ್ ಮಾಡ್ಬೋದು ಅಂದರೆ ನಂಬ್ತೀರಾ? ಲಕ್ಷಾಂತರ ರೂಪಾಯಿ ಇಂಟ್ರೆಸ್ಟ್ ಕೂಡ ಉಳಿಸೋದು ಅಂದರೆ ನಂಬ್ತೀರಾ? ಅಂದ್ಕೊಳ್ಳಿ, ನೀವು ಒಂದು 60 ಲಕ್ಷದ ಹೋಮ್ ಲೋನ್ ತೊಗೊಂಡಿರ್ತೀರಾ. ಅದಕ್ಕೆ 9% ಇಂಟ್ರೆಸ್ಟ್ ಕೂಡ ಇರುತ್ತೆ, 20 ವರ್ಷ ಟೆನ್ಯೂರ್ ಇರುತ್ತೆ, ಜಸ್ಟ್ 54,000 EMI ಕೂಡ ಕೂಡುತ್ತೆ. ಇವಾಗ ಕೆಲವೊಂದು ಜನಕ್ಕೆ ಗೊತ್ತು ಕೂಡ ಇರಲ್ಲ, ಕ್ಯಾಲ್ಕುಲೇಟ್ ಕೂಡ ಮಾಡಿರಲ್ಲ. ಅವರು 60 ಲಕ್ಷದ ಬದಲಿಗೆ 1,30,30,00,000 ರೀಪೇ ಮಾಡ್ತಾರೆ. ಅದರಲ್ಲಿ ಬರೀ 70 ಲಕ್ಷ ನೀವು ಬರೀ ಇಂಟ್ರೆಸ್ಟ್ನೇ ಕಟ್ತೀರಾ. ಆ್ಯಕ್ಚುಲಿ ಬ್ಯಾಂಕ್ ಅವರು ಸ್ಟಾರ್ಟಿಂಗಲ್ಲಿ ನಿಮ್ಮ ಹತ್ರ ಲೋನಲ್ಲಿ ಜಾಸ್ತಿ ಇಂಟ್ರೆಸ್ಟನ್ನು ಅಷ್ಟೇ ಪೇ ಮಾಡಿಸ್ಕೊತಾರೆ. ಅಂದ್ಕೊಳ್ಳಿ, ನೀವು 6.48ನ ನೀವು ಈ ಟೋಟಲ್ EMIನ ಪೇ ಮಾಡಿದರೆ ಅದರಲ್ಲಿ 5.3 ಜಸ್ಟ್ ಇಂಟ್ರೆಸ್ಟ್ ಆಗಿರುತ್ತೆ. ಸೊ ನಿಮ್ಮ ಪ್ರಿನ್ಸಿಪಲ್ ಅಲ್ಲೇ ಇರುತ್ತೆ. ಇಫ್ ನಿಮ್ಮ 20 ವರ್ಷದ ಟೆನ್ಯೂರನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ನೀವು ನಿಯರ್ಲಿ 30ರಿಂದ 35 ಲಕ್ಷ ಇಂಟ್ರೆಸ್ಟ್ನ ಸೇವ್ ಮಾಡ್ಬೋದು. ಆದರೆ ಇದು ಹೇಗೆ ಸಾಧ್ಯ ಗೊತ್ತಾ? ಪ್ರತಿ ವರ್ಷ ನೀವು ಒಂದು ಎಕ್ಸ್ಟ್ರಾ EMIನ ಪೇ ಮಾಡಿದರೆ ಆಲ್ಮೋಸ್ಟ್ 20 ಇಯರ್ ಇರೋ ಟೆನ್ಯೂರ್ನ ನೀವು 16ಗೆ ತರ್ಬೋದು. ಸೊ 16ಗೆ ಬಂದರೆ ನೀವು 9 to 10 lakh ಇಂಟ್ರೆಸ್ಟ್ನ ಸೇವ್ ಮಾಡ್ಬೋದು. ಪಾಯಿಂಟ್ ನಂಬರ್ 2, ಪ್ರತಿ ವರ್ಷ ನೀವು 7.5% EMIನ ಹೆಚ್ಚಿಗೆ ಪೇ ಮಾಡಿ. ಅಂದರೆ ಈ ವರ್ಷ ನೀವು ಕಟ್ತಾ ಇರೋದು 54,000 ಆದರೆ ನೆಕ್ಸ್ಟ್ ಇಯರ್ 58, ಅದರ ನೆಕ್ಸ್ಟ್ ಇಯರ್ 62,000ನ ಪೇ ಮಾಡಿದರೆ ನೀವು ನಿಮ್ಮ ಹತ್ರ ಇರೋ 20 ವರ್ಷದ ಟೆನ್ಯೂರ್ನ ನೀವು ಜಸ್ಟ್ 10.5 ಇಯರಲ್ಲಿ ಕಂಪ್ಲೀಟ್ ಮಾಡ್ಬೋದು. ಇದರಿಂದ ನೀವು 22ರಿಂದ 24 ಲಕ್ಷ ಇಂಟ್ರೆಸ್ಟ್ನ ಸೇವ್ ಮಾಡ್ಬೋದು. ಪಾಯಿಂಟ್ ನಂಬರ್ 3, ಇವೆರಡೂನ ಎಟ್ ಎ ಟೈಮಲ್ಲಿ ನೀವು ಯೂಸ್ ಮಾಡಿದರೆ, ಅಂದರೆ 7.5% EMIನ ಇನ್ಕ್ರೀಸ್ ಮಾಡೋದಾಗಿರ್ಬೋದು, ವರ್ಷಕ್ಕೆ ಒಂದು EMIನ ಎಕ್ಸ್ಟ್ರಾ ಪೇ ಮಾಡಿದರೆ ನಿಮ್ಮ 20 ವರ್ಷದ ಟೆನ್ಯೂರನ್ನು ಜಸ್ಟ್ 8.5 ಇಯರಲ್ಲಿ ಕಂಪ್ಲೀಟ್ ಮಾಡ್ಬೋದು. ಇದರಿಂದ ನಿಮಗೆ 30ರಿಂದ 35 ಲಕ್ಷ ಇಂಟ್ರೆಸ್ಟನ್ನು ಸೇವ್ ಮಾಡ್ಬೋದು. ಈ ರೀತಿ ನೀವು ಲೋನ್ ಟ್ರ್ಯಾಪಲ್ಲಿ ಸಿಕ್ಕಾಕೋಬೇಡಿ. ನೀವು ಕಷ್ಟಪಟ್ಟು ದುಡಿದಿರೋ ಹಣವನ್ನು ಜಸ್ಟ್ ಇಂಟ್ರೆಸ್ಟ್ ಕಟ್ಟೋದ್ರಲ್ಲಿ ವೇಸ್ಟ್ ಮಾಡಬೇಡಿ. ಸ್ಮಾರ್ಟಾಗಿ EMIನ ಪೇ ಮಾಡಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಫಾಲೋ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.